Hello, all. Welcome to Universal Group of Institutions, Bengaluru. Welcome to our special series on KS Mains Economics. As you are already aware, we are looking at these economics topics in a very different manner, that is, through data, through key facts, keywords that must be used while answering the question. So, Indian on the topic is about the foreign trade policy. Especially, we are discussing about the foreign trade policy of 2023. ನಾವು ಹಿಂದೆ ನೋಡಿದ್ವಿ. what exactly is the importance of foreign trade and how foreign capital and foreign trade are related with the economic growth of a nation. ಮತ್ತೆ ಯಾಕೆ ಫಾರಿನ್ ಟ್ರೇಡ್ ಒಂದು ದೇಶದ ಪ್ರಗತಿಯಲ್ಲಿ ನಿರ್ಣಾಯಕ ಪಾತ್ರ ನಿರ್ವಹಿಸುತ್ತೆ ಅಂತ ನೋಡಿದ್ವಿ. ಸೊ ಇಂದಿನ ಒಂದು ಕ್ಲಾಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ಸ್ಪೆಸಿಫಿಕ್ ಟಾಪಿಕ್. ಎಕ್ಸಾಮ್ ಅಲ್ಲಿ ಈ ಬಾರಿ ಒಂದು ವೇಳೆ ಫಾರಿನ್ ಟ್ರೇಡ್ ಪಾಲಿಸಿ 2023 ಬಗ್ಗೆ ಕ್ವೆಶ್ಚನ್ ಬಂದಲ್ಲಿ ಹೌ ಆರ್ ಯು ಸಪೋಸ್ ಟು ಆನ್ಸರ್ ದಟ್ ಪರ್ಟಿಕ್ಯುಲರ್ ಕ್ವೆಶ್ಚನ್ ಅಂತ ನಾವು ನೋಡ್ತಾ ಇದ್ವಿ. ಮೊದಲಿಗೆ ವಾಟ್ ಎಕ್ಸಾಕ್ಟ್ಲಿ ಯು ಮೀನ್ ಬೈ ಫಾರಿನ್ ಟ್ರೇಡ್ ಪಾಲಿಸಿ, ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ದಟ್ ಫಾರಿನ್ ಟ್ರೇಡ್ ಪಾಲಿಸಿ, ಉದ್ದೇಶಗಳೇನು, ಮತ್ತೆ ಚಾಲೆಂಜಸ್ ಏನು, ಸವಾಲುಗಳು ಏನು, ಮತ್ತೆ ಆಪರ್ಚುನಿಟೀಸ್ ಅಥವಾ ಸ್ಟ್ರೆಂತ್ಸ್ ಆಫ್ ಇಂಡಿಯಾ ಅನ್ನ ನೋಡ್ತಾ ಇದ್ದೀವಿ. ಉದ್ದೇಶ, ಸವಾಲು ಮತ್ತೆ ನಮ್ಮಲ್ಲಿರುವಂತಹ ಒಂದು ಸ್ಟ್ರಾಂಗ್ ಪಾಯಿಂಟ್ ಗಳನ್ನ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಅ ಫಾರಿನ್ ಟ್ರೇಡ್ ಪಾಲಿಸಿ ಅಂತ ನೋಡಿ. ಫಾರಿನ್ ಟ್ರೇಡ್ ಪಾಲಿಸಿ ಅಂದ್ರೆ ಏನು? ಇಟ್ಸ್ ಅ ಸೆಟ್ ಆಫ್ ಗೈಡ್ಲೈನ್ಸ್, ಸ್ಟ್ರಾಟಜಿ ಅಂಡ್ ರೆಗ್ಯುಲೇಷನ್ಸ್ formulated by the country's government to promote and regulate its international trade. ಅಂದ್ರೆ ಫಾರಿನ್ ಟ್ರೇಡ್ ಪಾಲಿಸಿ ಒಂದು ಫ್ರೇಮ್ ವರ್ಕ್ ಇದ್ದಾಗೆ, ಫಾರಿನ್ ಟ್ರೇಡ್ ಪಾಲಿಸಿ ಇಸ್ ಅ ಸೆಟ್ ಒಂದು ಮಾರ್ಗಸೂಚಿ ಇದ್ದಾಗೆ. ಈ ಮಾರ್ಗಸೂಚಿಗಳು ಯಾವುದಕ್ಕೆ ಅನ್ವಯ ಆಗುತ್ತೆ? ಇದು ಟ್ರೇಡ್, ಫಾರಿನ್ ಟ್ರೇಡ್ ನ ಉತ್ತೇಜನ ಮತ್ತು ಅದರ ನಿಯಂತ್ರಣಕ್ಕಾಗಿರುವಂತಹ ಮಾರ್ಗಸೂಚಿಗಳು. ಇಟ್ ಏಮ್ಸ್ ಟು ಫೆಸಿಲಿಟೇಟ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಆಫ್ ಗೂಡ್ಸ್ ಅಂಡ್ as well as enhance the global trade competitiveness. Ultimately, what is the objective? To contribute to the economic growth and development of a nation. So this is about the foreign trade policy. So exam alli first, what do you mean by foreign trade policy? What are the objectives, challenges and opportunities of ಫಾರಿನ್ ಟ್ರೇಡ್ ಪಾಲಿಸಿ 2023 ಅಂದಾಗ ಫಾರಿನ್ ಟ್ರೇಡ್ ಪಾಲಿಸಿನ ಈ ರೀತಿ ಡಿಫೈನ್ ಮಾಡಬೇಕು. ಇಟ್ಸ್ ಅ ಸೆಟ್ ಆಫ್ ಗೈಡ್ಲೈನ್ಸ್, ಸ್ಟ್ರಾಟಜೀಸ್ ಅಂಡ್ ರೆಗ್ಯುಲೇಷನ್. ಸಿಂಪಲ್ ಆಗಿ GSR ಅಂತ ನೆನ್ಪಿಡಿ. ಇದು ಯಾವುದಕ್ಕೆ ಬೇಕಾಗಿರೋದು? ಇಟ್ ಈಸ್ ರಿಕ್ವೈರ್ಡ್ ಟು ಪ್ರಮೋಟ್ ಅಂಡ್ ರೆಗ್ಯುಲೇಟ್ ದಿ ಇಂಟರ್ನ್ಯಾಷನಲ್ ಟ್ರೇಡ್ ಆಕ್ಟಿವಿಟೀಸ್. ನೌ ಲುಕ್ ಎಟ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕೀ ಆಬ್ಜೆಕ್ಟಿವ್ಸ್ ಏನು. ಫಸ್ಟ್ ಒನ್, ಅಚೀವ್ ದಿ ಹೈ ಎಕ್ಸ್ಪೋರ್ಟ್ ಗ್ರೋತ್. That is aim to achieve 2 trillion in exports by 2030. ಒಟ್ಟಾರೆ ಎಕ್ಸ್ಪೋರ್ಟ್ ನ ಮೌಲ್ಯ ಈಗ ಇರುವಂತಹ ಎಕ್ಸ್ಪೋರ್ಟ್ ನ ಮೌಲ್ಯಕ್ಕಿಂತ we are supposed to reach 2 trillion by 2030. ಅದು ಯಾವ ರೀತಿ? we are supposed to diversify this export basket. This is by diversifying our exporting destination. ನೆಕ್ಸ್ಟ್ ಒನ್, ಟ್ರಾನ್ಸಿಷನ್ ಟು WTO ಕಂಪ್ಲೈಂಟ್ ಫ್ರೇಮ್ವರ್ಕ್. ನಿಮಗೆ ಗೊತ್ತಾಗಿದೆ ವಾಟ್ ಈಸ್ WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇಟ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಟು ಫೋಸ್ಟರ್ ಗ್ರೇಟರ್ ಬೈಲ್ಯಾಟ್ರಲ್ ಟ್ರೇಡ್ ರಿಲೇಷನ್ ಬಿಟ್ವೀನ್ ದಿ ನೇಷನ್. ಸೊ WTO ನ ಮಾರ್ಗಸೂಚಿ, WTO ನ ರೂಲ್ಸ್ ಗಳ ಅನ್ವಯ ನಮ್ಮ ಟ್ರೇಡ್ ನೀತಿ ಕೂಡ ಇರಬೇಕು. ಸೊ ದಟ್ ಈಸ್ ವಾಟ್ ದಿ ಟ್ರಾನ್ಸಿಷನ್ ಟು. ನೆಕ್ಸ್ಟ್ ಒನ್, ಪ್ರಮೋಟ್ ದಿ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್. ನೋಡಿ, ಚೈನಾ, ವಿಯೆಟ್ನಾಂ, ಬಾಂಗ್ಲಾದೇಶ್ ಅಥವಾ ಇವುಗಳಿಗೆ ಹೋಲಿಸಿದಲ್ಲಿ ಇನ್ ಇಂಡಿಯಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಸ್ ನಾಟ್ ದಟ್ ಈಸಿ. ಓಕೆ, ಅಂದ್ರೆ ಒಂದು ಕಂಪನಿ ಏನಾದ್ರೂ ಬಂದು ಇವತ್ತು ಭಾರತದಲ್ಲಿ ಒಂದು ಕಂಪನಿ ತಮ್ಮ ಒಂದು ಕಂಪನಿಯನ್ನ ಸ್ಥಾಪನೆ ಮಾಡ್ಬೇಕಂದ್ರೆ ದೇ ಫೇಸ್ ಲಾಟ್ ಆಫ್ ಹರ್ಡಲ್ಸ್. ಸೊ ವಿ ಆರ್ ಸಪೋಸ್ ಟು ಪ್ರಮೋಟ್ ದಿಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅವರು ಬಂದು ಸ್ಥಾಪನೆ ಮಾಡಿದ್ರೆ ದಟ್ ಈಸ್ ಗೋಯಿಂಗ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ದಟ್ ಈಸ್ ಗೋಯಿಂಗ್ ಟು ಎನ್ಹಾನ್ಸ್ ಅವರ್ GDP. ಸೊ ಪ್ರಮೋಟಿಂಗ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಅದೇ ರೀತಿ ಎಕ್ಸ್ಪ್ಯಾಂಡಿಂಗ್ ದಿ ಎಕ್ಸ್ಪೋರ್ಟ್ ಪ್ರಮೋಷನ್ ಇನಿಷಿಯೇಟಿವ್. ಉದಾಹರಣೆಗೆ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ದಿ ಡಿಸ್ಟ್ರಿಕ್ಟ್ಸ್ ಎಸ್ ಅ ಎಕ್ಸ್ಪೋರ್ಟ್ ಹಬ್ಗಳ ಸ್ಥಾಪನೆ ಆಗಬೇಕು. ಅಂದ್ರೆ ಒನ್ ಪ್ರಾಡಕ್ಟ್ ಫ್ರಮ್ ಈಚ್ ಡಿಸ್ಟ್ರಿಕ್ಟ್ ಇಂಡಿಯಾ ಮಸ್ಟ್ ಎಕ್ಸ್ಪೋರ್ಟ್ ಅನ್ನುವಂತ ನೀತಿ ಇದು. ನೆಕ್ಸ್ಟ್, ಪ್ರಮೋಟ್ ದಿ ಇ ಕಾಮರ್ಸ್ ಎಕ್ಸ್ಪೋರ್ಟ್ಗಳು. ಕರೆಂಟ್ಲಿ
if you look at the e-commerce exports that we are supposed to enhance, it is 200 to 300 billion by 2030. ಏನ್ ಹೇಳ್ತಾ ಇದೆ ಅಂತಂದ್ರೆ ಬಹಳಷ್ಟು ಬಿಸ್ನೆಸ್ ಹೌಸ್ಗಳು ಈ ಪ್ಲಾಟ್ಫಾರ್ಮ್ಗಳ ಮೂಲಕ ಇ ಕಾಮರ್ಸ್ಗಳ ಮೂಲಕ ದೇ ಶುಡ್ ಬಿ ಏಬಲ್ ಟು ಸೆಲ್ ದೇರ್ ಪ್ರಾಡಕ್ಟ್. ಅದೇ ರೀತಿ MSME ಮತ್ತು ಸ್ಟಾರ್ಟ್ಅಪ್ಗಳ ಇಂಟಿಗ್ರೇಷನ್ ಆಗಬೇಕು ಎಲ್ಲಿ ಎಕ್ಸ್ಪೋರ್ಟ್ ಚೈನ್ಗಳಲ್ಲಿ. ನೋಡಿ, MSMEs ಆರ್ ವೆರಿ ಇಂಪಾರ್ಟೆಂಟ್ ಕನ್ಸಿಡರಿಂಗ್ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಎಕನಾಮಿಕ್ಸ್. ಯಾಕಂದ್ರೆ MSMEs happens to be the labor intensive industries. If more and more MSMEs are able to export, they are going to create the jobs. Because now ಹೇಳ್ತಾ ಇರ್ತೀವಿ, if you look at the Indian growth story ಬಗ್ಗೆ ನಾನು ಹೇಳಿದೆ ನಿಮಗೆ, Indian growth story sometimes described as a jobless growth. ಈ ನಮ್ಮ ಗ್ರೋತ್ ಸ್ಟೋರಿ ಏನಾದರೂ ಜಾಬ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕಂದ್ರೆ we should focus more on the MSMEs. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೂಡ ಬಲವರ್ಧನೆ ಆಗಬೇಕು. ನೋಡಿ, ಟು ಎಕ್ಸ್ಪೋರ್ಟ್ ವಿ ನೀಡ್ ಟು ಹ್ಯಾವ್ ಅ ಹೈ ಕ್ಲಾಸ್ ರೋಡ್ ನೆಟ್ವರ್ಕ್, ವಿ ನೀಡ್ ಟು ಹ್ಯಾವ್ ಅ ಬೆಟರ್ ಪೋರ್ಟ್ಸ್, ವಿ ನೀಡ್ ಟು ಹ್ಯಾವ್ ಅ ಟ್ರಾನ್ಸ್ಮಿಷನ್ ವೇಸ್. ಅದೆಲ್ಲವೂ ಇಂಪ್ರೂವ್ ಆದಾಗ ಮಾತ್ರ ವಿ ವಿಲ್ ಬಿ ಏಬಲ್ ಟು ಎಕ್ಸ್ಪೋರ್ಟ್ ಮೋರ್. ನೆಕ್ಸ್ಟ್, ಡೈವರ್ಸಿಫೈಯಿಂಗ್ ದಿ ಎಕ್ಸ್ಪೋರ್ಟ್ ಮಾರ್ಕೆಟ್. ಈಗ ನೋಡಿದ್ರೆ ನಮ್ಮ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಏನು ಹೋಗ್ತಾ ಇದೆ, ದಟ್ ಈಸ್ ಇದರ್ ಗೋಯಿಂಗ್ ಟು ದಿ US, either that is going to with the China, with the Bangladesh or with the UAE. ಸೊ ಇವುಗಳನ್ನ ಬಿಟ್ಟು ಅದರ್ ಎಕ್ಸ್ಪೋರ್ಟಿಂಗ್ ಡೆಸ್ಟಿನೇಷನ್ ಗಳನ್ನ ಕೂಡ ಟಾರ್ಗೆಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲೈಕ್ ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ ದೇಶಗಳು ಮತ್ತೆ ಓಷನಿಯಾ ದೇಶಗಳೊಂದಿಗೆ ನಮ್ಮ ಟ್ರೇಡ್ ಏನಾಗಬೇಕು, ಟ್ರೇಡ್ ಸಂಬಂಧ ವೃದ್ಧಿ ಆಗಬೇಕು. ಅದೇ ರೀತಿ ಎಕ್ಸ್ಪೋರ್ಟ್ ಕ್ರೆಡಿಟ್ ಅಂಡ್ ಫೈನಾನ್ಸಿಂಗ್ ಅನ್ನ ಸ್ಟ್ರೆಂಥನ್ ಮಾಡಬೇಕು. ನೋಡಿ, credit plays a very important role in the success of any business. The availability of credit, that too from a formal credit channels, that too at a lower interest rate, plays a very major role. So new ಹೆಚ್ಚು credit is available for the exporter, then only they will be able to export more. So what do we have right now? We have a scheme like Export Credit and Guarantee Corporation. They give us subsidies, so that needs to be done. So supporting high value and emerging sectors, something like electronics, ಫಾರ್ಮಸ್ಯೂಟಿಕಲ್ಸ್, ಬಯೋಟೆಕ್ನಾಲಜಿ, ಇಂತಹ ಸೆಕ್ಟರ್ಗಳಿಗೆ ಹೆಚ್ಚು ಉತ್ತೇಜನ ಕೊಡಬೇಕು. ಬಿಕಾಸ್ ದೀಸ್ ಹ್ಯಾಪನ್ಸ್ ಟು ಬಿ ದಿ ಹೈ ವ್ಯಾಲ್ಯೂ ಪ್ರಾಡಕ್ಟ್ಸ್. ನೋಡಿ, ಈಗ ಚಾಲೆಂಜಸ್ ಏನು, ಸವಾಲುಗಳು ಏನು? ಫಸ್ಟ್ ಒನ್ ಹ್ಯಾಪನ್ಸ್ ಟು ಬಿ ದಿ ಇಂಟರ್ನಲ್ ಪ್ರಾಸೆಸ್ ಇನ್ ಎಫಿಷಿಯನ್ಸಿ. ವಾಟ್ ಐ ಮೀನ್ ಬೈ ಇಂಟರ್ನಲ್ ಪ್ರಾಸೆಸ್ ಇನ್ ಎಫಿಷಿಯನ್ಸಿ ಅಂದ್ರೆ ವಿವಿಧ ಡಿಪಾರ್ಟ್ಮೆಂಟ್ಗಳ ನಡುವೆ ಅಷ್ಟು ಸಮನ್ವಯ ಇಲ್ಲ. ಅಂದ್ರೆ ನೀವು ಎಲ್ಲೋ ಅಪ್ಲಿಕೇಶನ್ ಒಂದು ಡಿಪಾರ್ಟ್ಮೆಂಟಿಗೆ ಹಾಕಿರ್ತೀರ, ಅದು ಎಲ್ಲಾ ಡಿಪಾರ್ಟ್ಮೆಂಟ್ಗಳ ನಾವು ಹೇಳ್ತೀವಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಇದೆ ಅಂತ ಹೇಳ್ತೀವಿ. ಬಟ್ ದಟ್ ಈಸ್ ನಾಟ್ ಹ್ಯಾಪನಿಂಗ್ ಇನ್ ಅ ರಿಯಲ್ ಟೈಮ್ ಬೇಸಿಸ್ ಅಲ್ಲಿ ಆಗ್ತಾ ಇಲ್ಲ. ಸೊ ವಾಟ್ ನೀಡ್ಸ್ ಟು ಬಿ ಡನ್, ಎನ್ಹಾನ್ಸ್ ದಿ ಎಫಿಷಿಯನ್ಸಿ ಆಫ್ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್. ನಮ್ಮ ಆಡಳಿತ ಸೇವೆಗಳಲ್ಲಿ ದಿ efficiency has to be brought in. ಅದೇ ರೀತಿ ಅಡ್ಮಿನಿಸ್ಟ್ರೇಟಿವ್ ಕೋಆರ್ಡಿನೇಷನ್, ಸೆಂಟರ್ ಅಂಡ್ ಸ್ಟೇಟ್ ನಡುವೆ ಅಡ್ಮಿನಿಸ್ಟ್ರೇಟಿವ್ ಕೋಆರ್ಡಿನೇಷನ್, ಅಥವಾ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ಗಳಲ್ಲಿ ಕೋಆರ್ಡಿನೇಷನ್ ದಟ್ ನೀಡ್ಸ್ ಟು ಬಿ ಇಂಪ್ರೂವ್. ಮರ್ಚೆಂಟಿಂಗ್ ಇನ್ಫ್ರಾಸ್ಟ್ರಕ್ಚರ್. ವಾಟ್ ಐ ಮೀನ್ ಬೈ ಮರ್ಚೆಂಟಿಂಗ್ ಅಂದ್ರೆ ಪೋರ್ಟ್. ನೋಡಿ, ಮರ್ಚೆಂಟಿಂಗ್ ಅಂತಂದ್ರೆ ಟ್ರೇಡಿಂಗ್ ಆಫ್ ಗೂಡ್ಸ್ ವಿತೌಟ್ ಫಿಸಿಕಲ್ ಮೂವ್ಮೆಂಟ್ ಥ್ರೂ ಇಂಡಿಯಾ. ಪೋರ್ಟ್ ಇರುತ್ತೆ, ಒಂದು ಶಿಪ್ ಬರುತ್ತೆ, ಪೋರ್ಟ್ ಅಲ್ಲಿ ಗೂಡ್ಸ್ ಅನ್ನ ಇಳಿಸುತ್ತೆ, ಇನ್ನೊಂದು ಶಿಪ್ ಬರುತ್ತೆ, ಅದೇ ಗೂಡ್ಸ್ ಅನ್ನು ತೆಗೆದುಕೊಂಡು ಹೋಗುತ್ತೆ. ನೋಡಿ, ಈ ಗೂಡ್ಸ್ ಹ್ಯಾಸ್ ನಾಟ್ ಲೆಫ್ಟ್ ದಿ ಪೋರ್ಟ್ ಆಫ್ ಇಂಡಿಯಾ. ಸೊ ದಟ್ ಈಸ್ ವಾಟ್ ದಿ ಮರ್ಚೆಂಟಿಂಗ್ ಈಸ್ ಮಿಸ್ಸಿಂಗ್ ಇನ್ ಇಂಡಿಯಾ. ನೀವು ಸಿಂಗಪೂರ್ ಅನ್ನ ನೋಡಿದ್ರೆ ಸಿಂಗಪೂರ್ 5% ಆಗುತ್ತೆ. ಅಂದ್ರೆ ports of Singapore are able to handle 5% of foreign trade. Look at India, less than 0.5%. Singapore, very small tiny nation, they are able to do. ಅದೇ ರೀತಿ ರುಪಿ ಟ್ರೇಡ್ ಸೆಟಲ್ಮೆಂಟ್ ಗಳಿಗೆ ಹೆಚ್ಚು ಎನ್ಕರೇಜ್ ಅನ್ನ ಕೊಡಬೇಕು. ಮತ್ತೆ ನಾ ಅದೇ ಹೇಳಿದ ಲ್ಯಾಕ್ ಆಫ್ ಎಕ್ಸ್ಪೋರ್ಟ್ ಡೈವರ್ಸಿಫಿಕೇಶನ್. ನೋಡಿ, ನಮ್ಮ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಇಸ್ US, EU, UAE, China and Bangladesh. This has to, we need to look beyond these nations. 2018 ನಂತರ ಬಜೆಟ್ಗಳಲ್ಲಿ ನೋಡಿದ್ರೆ ದೇರ್ ಈಸ್ ರೈಸ್ ಆಫ್ ಪ್ರೊಟೆಕ್ಷನಿಸಮ್. ಸುಂಕಗಳು, ಕಸ್ಟಮ್ ಡ್ಯೂಟಿಯನ್ನು ನಾವು ಇನ್ಕ್ರೀಸ್ ಮಾಡ್ತಾ ಇದ್ವಿ. ವಿ ಹ್ಯಾವ್ ಕಮ್ ಅಪ್ ವಿತ್ ಮಲ್ಟಿಪಲ್ ಕಸ್ಟಮ್ ಸ್ಟ್ರಕ್ಚರ್ಸ್
that is not good in terms of the foreign trade. Those customs needs to be rationalized. ಅದೇ ರೀತಿ skill gap, what the industry is demanding and what the population is having, there is a skill gap, so we are not able to add the value. That skill gap needs to be reduced. Logistics and supply bottleneck, ಅದೇ ಹೇಳಿದಾಗೆ ನಾನು ನೋಡಿ, ರೋಡ್ ಡೆನ್ಸಿಟಿ, ಲುಕ್ ಅಟ್ ದಿ ನ್ಯಾಷನಲ್ ಹೈವೇ, ನೀವು ಒಟ್ಟಾರೆ ರೋಡ್ಗಳಲ್ಲಿ ನ್ಯಾಷನಲ್ ಹೈವೇ ಪರ್ಸೆಂಟೇಜ್ ನೋಡಿದ್ರೆ ದಟ್ ಈಸ್ ಲೆಸ್ ದೆನ್ 2.8%. ಹೆಚ್ಚು ಹೆಚ್ಚು ನ್ಯಾಷನಲ್ ಹೈವೇಗಳು, ಹೆಚ್ಚು ಹೆಚ್ಚು ಎಕ್ಸ್ಪ್ರೆಸ್ ವೇಗಳ ಕನ್ಸ್ಟ್ರಕ್ಷನ್ ಆಗಬೇಕು. ಪೋರ್ಟ್ಸ್ ನೀಡ್ಸ್ ಟು ಇಂಪ್ರೂವ್, ಟ್ರಾನ್ಸ್ಮಿಷನ್ ವೇ, ಪೋರ್ಟ್ಸ್, ದಟ್ ಆಲ್ ನೀಡ್ಸ್ ಟು ಬಿ ಇಂಪ್ರೂವ್. ಅದೇ ರೀತಿ ನಾನು ಹೇಳಿದೆ, ದೇರ್ ಈಸ್ ಅ ವೆರಿ ಲೆಸ್ ಆಕ್ಸೆಸ್ ಟು ದಿ credit. These are some of the challenges that you must mention in your answer. So what are the strengths about the India anta ನೀವು ನೋಡಿದ್ರೆ, the first one is, if you look at in comparison with the Vietnam and Bangladesh, India's export basket happens to be the diversified basket ಇದೆ. ಅಂದ್ರೆ ನಾವು ವಿವಿಧ ನೂರಾರು ವಸ್ತುಗಳನ್ನ we are able to export. Look at textile, pharmaceutical, agri, engineering, goods, gems, petroleum products, IT related services. So we are not just dependent upon one set of goods, so we have the multiple set of goods which we are exporting. ನಮ್ಮ ಒಂದು IT sector ಅನ್ನು ನೋಡಿದ್ರೆ, that happens to be the competitive. We are one among the 5 largest export in terms of the services. Strategic location of India, ನೀವು ನೋಡಿದ್ರೆ, I mean the majority, I mean 2/3 of the trade passes through the Indo-Pacific region. Bharata is a very, Indo-Pacific area is our backyard. So India can be a centerpiece with regard to all this foreign trade. Strong agricultural base, they look at the agricultural land that we have, so we can enhance the agricultural export. Currently ಏನಾಗ್ತಾ ಇದೆ, ಒಟ್ಟಾರೆ ಎಕ್ಸ್ಪೋರ್ಟ್ ಅಲ್ಲಿ ಅಗ್ರಿಕಲ್ಚರ್ ನ ಮೌಲ್ಯ ಎಷ್ಟಿದೆ ಅಂದ್ರೆ that is only 10%. so we can enhance or increase the agricultural export. ಅದೇ ರೀತಿ we have a large workforce, if with a right skill set that can add more value to our GDP. Then India, apart from services, if there is any sector where we are very strong andre, that is pharmaceutical industry ಅಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಇದೀವಿ. we are being described as the pharmacy of the world ಅಂತ ಕರೀತಾರೆ. ಇಲ್ಲಿ ನೋಡಿ, I mean last year we have contributed more than 24.62 billion ಒಟ್ಟಾರೆ ಎಕ್ಸ್ಪೋರ್ಟ್ ಗೆ ಕಾಂಟ್ರಿಬ್ಯೂಟ್ ಮಾಡಿದೀವಿ. ಅದೇ ರೀತಿ ಈಗ ನೀವು ಡಿಮಾಂಡ್ ಅನ್ನ, ಗ್ಲೋಬಲ್ ಡಿಮಾಂಡ್ ಅನ್ನ ನೋಡಿದ್ರೆ, there is more and more demand for the renewable energy products, wind turbines, solar energy panels, that is all being manufactured in India. So among the world, India is one of the top 5 renewable energy producers globally. ಪ್ರೊಡಕ್ಷನ್ ಲಿಂಕ್ ಸ್ಕೀಮ್ ಅನ್ನ ತೆಗೆದುಕೊಂಡು ಬಂದಿದ್ದು ನಾನು ನಿಮಗೆ ಇಂಡಸ್ಟ್ರಿ ಮಾಡುವಾಗನೇ ಹೇಳಿದ್ದೆ. production linked scheme, I mean to encourage the exports, we have come up with this scheme. We are going, it is where we are going to give a subsidy. ಅದೇ ರೀತಿ some of the things where if you look at ಕಳೆದ ಒಂದು 10 ವರ್ಷದಲ್ಲಿ we have added more than 70,000 of national highways and expressway. ಪೋರ್ಟ್ಗಳ ಆಧುನೀಕರಣ ಆಗ್ತಾ ಇದೆ, expansion of modernization of ports is happening. I mean more and more power is being generated. So if you look at the capital expenditure, you know that the capital expenditure is on a constant rise ಅಲ್ಲಿ ಇದೆ. So cost competitive, apart, I mean barring China and Vietnam, India is one of the most competitive when it comes to the export. So automobile irbodu, electronics irbodu, chemicals irbodu, where there lies a great opportunity anta helbodu. So ಅದೇ ರೀತಿ ನೋಡಿದ್ರೆ there is a greater demand for the Indian products in the international market. So these are some of the opportunities that exist, or these are some of the strengths that exist for the foreign trade for India. So ಒಂದು ವೇಳೆ ಎಕ್ಸಾಮ್ ಅಲ್ಲಿ ಫಾರಿನ್ ಟ್ರೇಡ್ ಅಂದರೆ ಏನು, what are the key objectives, challenges and opportunities of the foreign trade policy 2023 ಅಂದ್ರೆ ಎಲ್ಲ ಅಂದ್ರೆ for each point, for each heading you just need to include 5 points because ನನಗೆ ಸ್ಪಷ್ಟವಾಗಿ ಹೇಳಿದ್ದೀನಿ ನಮ್ಮ ಫೋಕಸ್ ಏನಿರುತ್ತೆ ಅಲ್ಲಿ, we are supposed to write only either, I mean if it is a 10 marker 150 maximum words ಅನ್ನ ಬರಿಬೇಕು.
130 is also more than enough. ಬಟ್ ಈ ತರ ಒಂದು ಪ್ರಶ್ನೆ ಬಂದ್ರೆ ವೇರ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಫಾರ್ ಶ್ಯೂರ್ ಫಾರ್ 250 ವರ್ಡ್ಸ್ಗೆ ಕೇಳ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ದಟ್ಸ್ ಇಟ್ ಫ್ರಮ್ ಅವರ್ ಎಂಡ್. ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇಫ್ ಯು ಹ್ಯಾವ್ ಎನಿ ಕನ್ಸರ್ನ್ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಬಹುದು. ಥ್ಯಾಂಕ್ ಯು.